ರಾಜ್ಯದಲ್ಲಿ ಈಗ ಹೃದಯಾಘಾತದ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥದ್ದು. ಪಕ್ಕದ ಹಾಸನ ಜಿಲ್ಲೆಯಲ್ಲಿ ಸದ್ಯ ಇದೀಗ ಜನರು ಹೃದಯಾಘಾತ ಅನ್ನುವಂಥದ್ದನ್ನ ಕೇಳಿದ್ರೆ ಸಾಕು ಶಾಕ್ಗೆ ಒಳಗಾಗುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮೈಸೂರಿನ ಜಯದೇವದ ಹೃದ್ರೋಗ ತಜ್ಞರಾಗಿರುವಂತಹ ಸದಾನಂದ ಅವ್ರ ನನ್ನ ಜೊತೆ ಇದೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈ ಹೃದಯಾಘಾತ ಯಾಕೆ ಸರ್ ಯುವ ಸಮೂಹದಲ್ಲಿರ್ಬೋದು ಅಥವಾ ವಯಸ್ಸಾಗಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಹಾಸನದಲ್ಲಿ ಒಂದು ರೀತಿಯ ತಳಮಳ ಉಂಟಾಗಿರುವಂಥದ್ದು ಸರ್? ಹೌದು. ನಾವು ಈ ಟ್ರೆಂಡನ್ನು ಕಳೆದ ಒಂದು 4-5 ವರ್ಷದಿಂದ ನೋಡ್ತಾ ಇದ್ದೀವಿ. ಸಣ್ಣ ವಯಸ್ಸವರು, ಒಂದು 20 ರಿಂದ 40 ವರ್ಷ ವಯಸ್ಸವರು ಹಾರ್ಟ್ ಅಟ್ಯಾಕ್ ಆಗಿ ತುಂಬ ಜನ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ. ಬಟ್ ಈ ಹಾಸನ ಇನ್ಸಿಡೆಂಟ್ ಈಗ ಸುಮ್ಮನೆ ಹೈಲೈಟ್ ಆಗ್ತಾ ಇದೆ ಅಷ್ಟೇ. ಅದರ್ವೈಸ್ ಕರ್ನಾಟಕ ಅದಾದ್ಯಂತ ಈ ಥರ ಟ್ರೆಂಡ್ ನಾವು ಈಗಾಗಲೇ ನಾವು ಭಾಳ ವರ್ಷದಿಂದ ನೋಡ್ತಾ ಇದ್ದೀವಿ. ಹಿಂದೆ ಒಂದು 10-20 ವರ್ಷದ ಹಿಂದೆ ಈ ಥರ ಇರಲಿಲ್ಲ. ಸೊ ಇತ್ತೀಚಿನಲ್ಲಿ ಯುವಕರಿಗೆ ಹೃದಯಾಘಾತ ಆಗ್ತಾ ಇರೋದು ಬಹಳ ಆಘಾತಕಾರಿ. ಏನಕ್ಕೆ ಅಂತ ನಾವು ನೋಡಿದಾಗ ಮುಖ್ಯವಾಗಿ ನಮ್ಗೆ ಕಾಣಿಸೋದು ಅವರ ಜೀವನ ಶೈಲಿಯಲ್ಲಿ ಆಗುವಂತಹ ಬದಲಾವಣೆ. ಅಂದರೆ ನಾವು ಸೆಡೆಂಟರಿ ಲೈಫ್ ಸ್ಟೈಲ್, ಯಾವುದೇ ಎಕ್ಸಸೈಸು ಹೆಚ್ಚು ನಮಗೆ ವ್ಯಾಯಾಮ ಸಿಗ್ತಾ ಇಲ್ಲ ನಮ್ಮ ಶರೀರಕ್ಕೆ, ಮತ್ತು ಉತ್ತಮವಾದ ಆಹಾರ ಸೇವನೆ ಮಾಡ್ತಾ ಇಲ್ಲ. ಹೆಚ್ಚು ಸಕ್ಕರೆ ಅಂಶ ಇರುವಂಥದ್ದು, ಹೆಚ್ಚು ಫ್ರೈಡ್ ಫುಡ್ಸು, ಜಂಕ್ ಫುಡ್ಡಿನ ಸೇವನೆ ಜಾಸ್ತಿ ಆಗಿದೆ. ಆಮೇಲೆ ನಿದ್ರೆಯ ಪ್ರಮಾಣ ಕಡಿಮೆ ಆಗಿದೆ. ಮತ್ತು ಅವರೆಲ್ಲರಿಗೂ ಸ್ವಲ್ಪ ಒತ್ತಡದ ಪ್ರಮಾಣ, ಅವರ ಕೆಲಸದಲ್ಲಿ ಓದಿನಲ್ಲಿ ಒತ್ತಡ ತುಂಬ ಜಾಸ್ತಿ ಆಗಿದೆ. ಇದೆಲ್ಲ ಸೇರಿಕೊಂಡು ಸಣ್ಣ ವಯಸ್ಸವ್ರಿಗೆ ಹೃದಯ ಕಾಯಿಲೆ ಬರ್ತಾ ಇದೆ. ಮತ್ತು ನಾವು ಈ ಸಣ್ಣ ವಯಸ್ಸವ್ರಿಗೆ ಒಂದು ಜನರಲ್ ಚೆಕಪ್, ಅದರ್ವೈಸ್ ಹೆಲ್ತಿ ಇದ್ದವ್ರಿಗೆ ಒಂದು ಜನರಲ್ ಚೆಕಪ್ ಮಾಡಿದಾಗ್ಲೂ ಅವರಲ್ಲಿ ಮುಂಚೆ ಕಂಪೇರ್ ಮಾಡಿದ್ರೆ ಶುಗರು, ಕೊಲೆಸ್ಟ್ರಾಲು, ಒಬಿಸಿಟಿ ಇದೆಲ್ಲ ಸ್ವಲ್ಪ ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಇದು ಒಂದು ಕಡೆ ಆಯಿತು. ಇದಕ್ಕೆಲ್ಲ ನಾವು ಏನು ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅನುವಂಶಿಕ ಬರೋದು ಅಥವಾ BP, ಶುಗರ್, ಕೊಲೆಸ್ಟ್ರಾಲ್, ಒಬಿಸಿಟಿ, ಸ್ಮೋಕಿಂಗ್ ಇವೆಲ್ಲನೂ ನಮಗೆ ರುಟೀನ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಕೆಲವು ಸತಿ ಏನಾಗುತ್ತೆ, ಈ 18-20 ವರ್ಷದವರಿಗೆ ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದಿದ್ದರೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಇನ್ನೊಂದು ತುಂಬ ಆಘಾತಕಾರಿ ತೊಂದರೆ ಇದಂದರೆ, ಅವರು ಹಾಸ್ಪಿಟ್ಲಿಗೆ ಬರೋಕ್ಕೆ ಮುಂಚೆನೇ ಅವರು ಸಾವನ್ನಪ್ತಾ ಇದ್ದಾರೆ. ಅಂದರೆ ಚೆನ್ನಾಗಿದ್ದರು, ಬೆಳಗ್ಗೆ ಅವ್ರು ಚೆನ್ನಾಗಿ ಕೆಲಸಕ್ಕೆ ಹೋದರು, ಓದ್ಲಿಕ್ಕೆ ಹೋದರು, ಅಲ್ಲಿ ಸ್ಕೂಲಲ್ಲೋ ಅಥವಾ ಅವರ ಕೆಲಸದ ಜಾಗದಲ್ಲೋ ಸಡನ್ನಾಗಿ ಕೊಲ್ಯಾಪ್ಸ್ ಆದರೂ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಬರೋಷ್ಟು ಅವ್ರಿಗೆ ಸಮಯ ಇರಲಿಲ್ಲ. ಈ ಥರದ ಇನ್ಸಿಡೆಂಟ್ ಕಳೆದ 2 ವರ್ಷದಿಂದ ನಾವು ಜಯದೇವದಲ್ಲೂ ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಕಾರಣವನ್ನು ಇನ್ನೂ ಪತ್ತೆ ಮಾಡಬೇಕಾಗಿದೆ. ನಮ್ಮ ವೈದ್ಯರಿಗೂ ನಮ್ಗೆ ಅಷ್ಟು ಕ್ಲಿಯರ್ ಕಟ್ಟಾಗಿ ಇವ್ರಿಗೆ ಏನಕ್ಕೆ ಆಯಿತು ಅಂತ ಗೊತ್ತಿಲ್ಲ. ಇದರಿಂದ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಏನೇನೆಂದರೆ, ಒಂದು ಕೋವಿಡ್ ಆಫ್ಟರ್ ಎಫೆಕ್ಟ್ ಆಗಿದ್ದು ಅಥವಾ ಅದರ ವ್ಯಾಕ್ಸಿನಿಂದ ಬಂತ ಅಂತ ಗೊತ್ತಿಲ್ಲ. ಸರ್ಕಾರವೂ ಇದರ ಬಗ್ಗೆ ಒಂದು ಸಮಿತಿ ನೇಮಕ ಮಾಡಿ ಅದರ ತನಿಖೆ, ಜಯದೇವ ಸಂಸ್ಥೆ ನೇತೃತ್ವದಲ್ಲೇ ಇದಕ್ಕೆ ತನಿಖೆ ಈಗಾಗಲೇ ನಡೀತಾ ಇದೆ. ಮತ್ತು ಇನ್ನೊಂದು ಪೊಲ್ಯೂಷನ್. ಈಗ ಪರಿಸರ ಮಾಲಿನ್ಯ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಫುಡ್ಡಲ್ಲಿ ಅಡಲ್ಟ್ರೇಷನ್ ತುಂಬ ಜಾಸ್ತಿ ಆಗಿದೆ. ವಾಟರ್ ಕ್ವಾಲಿಟಿ ಹಾಳಾಗಿದೆ. ಮತ್ತು ಆಹಾರದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಯೂಸ್ ತುಂಬ ಜಾಸ್ತಿ ಆಗಿದೆ. ಮತ್ತು ಯಾವುದೋ ಒಂದು ಹೊಸ ಥರದ ಪೆಸ್ಟಿಸೈಡು, ಫರ್ಟಿಲೈಸರ್ ಏನಾದ್ರು ಇದನ್ನು ಕಾಸ್ ಮಾಡ್ತಾ ಇದೆಯಾ ಅಂತಲೂ ಒಂದು ಅನುಮಾನ ಇದೆ. ಸೊ ಇದೆಲ್ಲ ಯಾವುದೋ ಒಂದು ಕಾರಣದಿಂದ ಇತ್ತೀಚಿನ ದಿವಸದಲ್ಲಿ ಸಣ್ಣ ವಯಸ್ಸಿನವರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರಬಹುದು. ಇದಕ್ಕೆ ಕಾರಣವನ್ನು ಖಂಡಿತವಾಗಿ ನಾವು ಇನ್ವೆಸ್ಟಿಗೇಟ್ ಮಾಡಿ ಪತ್ತೆ ಮಾಡಬೇಕಾಗುತ್ತೆ. ಹಿಂದೆ ಈ ದುರಭ್ಯಾಸಗಳಿಂದ ದೂರ ಇಡಿ, ಬೀಡಿ, ಸಿಗರೇಟ್ ಸೇಯೋದಿರ್ಬೋದು, ಆಲ್ಕೋಹಾಲ್ ಇರ್ಬೋದು, ಎಕ್ಸಸೈಸ್ ಮಾಡದೇ ಇರ್ಬೋದು, ಆ ಥರದ್ದೆಲ್ಲ ಹೇಳ್ತಾ ಇರಿ ಸರ್. ಈಗ ಎಲ್ಲವೂ ದೂರ ಇದ್ರೂ ಕೂಡ ಅಂಥವ್ರಿಗೂ ಕೂಡ ಆಗ್ತಾ ಇರುವಂಥದ್ದು ಕಳವಳ ವ್ಯಕ್ತ. ಹೌದು. ನಾನು ಈಗ ತಾನೇ ಹೇಳಿದ ಹಾಗೆ ಎಲ್ಲವೂ ಚೆನ್ನಾಗಿದ್ರೂ ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗ್ತದೆ ಅಂದರೆ, ನಾವು ಎನ್ವೈರ್ನಮೆಂಟಲ್ ಚೇಂಜಸ್ ಆಯಿತಾ. ನಾವೇನಾದ್ರು ಉತ್ತಮವಾದ ಗಾಳಿ, ಒಳ್ಳೆಯ ಆಹಾರ ಮತ್ತು ಕುಡಿಲಿಕ್ಕೆ ಒಳ್ಳೆಯ ನೀರು, ಇದಿಷ್ಟು ಸಿಕ್ಬಿಟ್ರೆ ನಾವು ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಬಹುದು. ಸೊ ಇದ್ರ ಬಗ್ಗೆ ನಮ್ಮ ಸರ್ಕಾರನೂ ಕ್ರಮ ತಗೊಳ್ಬೇಕು. ಮತ್ತು ಇದಕ್ಕೆ ಕೂಲಂಕಷ ತನಿಖೆನೂ ಆಗಬೇಕಾಗತ್ತೆ. ಒಂದು ಸಮಿತಿಯ ಸರ್ಕಾರ ಈಗಾಗಲೇ ರಚನೆ ಮಾಡಿದೆ. ನಮ್ಮ ಜಯದೇವ ವತಿಯಿಂದನೂ ಹಿಂದೆ ನಮ್ಮ ಮಂಜುನಾಥ್ ಸರ್ ಇದ್ದಾಗಲೇ ಇದ್ರ ಬಗ್ಗೆ ಕೂಲಂಕಷವಾಗಿ ಅಧ್ಯಯನ ನಡೀತು. ಆವಾಗಲೂ ಅಷ್ಟೇ ಸಣ್ಣ ವಯಸ್ಸವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಜಾಸ್ತಿ ಇದೆ. ನಾವು ಅಂದ್ಕೊಂಡೋದಕ್ಕಿಂತ ಜಾಸ್ತಿ ಅವರಿಗೆ BP, ಶುಗರು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ. ಸೊ ಇದರಿಂದ ಅವರು ಸಣ್ಣ ವಯಸ್ಸವರು ಈಗಲೇ ಅವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವರು ಉತ್ತಮ ಜೀವನ ನಡೆಸಿದರೆ ಇದೆಲ್ಲವನ್ನು ನಾವು ತಡೆಗಟ್ಟಬಹುದು. ಸರ್, ಈಗ ಔಟ್ ಪೇಷಂಟ್ ಪ್ರತಿ ತಿಂಗಳು ಜಯದೇವ್ಗೆ ಎಷ್ಟಿತ್ತು ಸರ್, ಈಗ ಎಷ್ಟು ಜಾಸ್ತಿ ಆಗಿದೆ ಅನ್ನುವಂಥದ್ದು? ಪ್ರತಿ ದಿವಸ ನಾವು ಸಾಮಾನ್ಯವಾಗಿ ಒಂದು 700ರಿಂದ 800 ಜನ ಪೇಷಂಟನ್ನು ಈಗಾಗಲೇ ನಾವು ಭಾಳ ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಹಾಸನದ ಇನ್ಸಿಡೆಂಟ್ ಆದಮೇಲೆ ನಮಗೆ ಇನ್ನೊಂದು 300 ಜನ ಎಕ್ಸ್ಟ್ರಾ ಹಾಸನ ಕಡೆಯಿಂದನೇ ತುಂಬ ಜನ ಸಣ್ಣ ವಯಸ್ಸವರು ಬರ್ತಾ ಇದ್ದಾರೆ. ಇದು ಒಂಥರ ಪ್ಯಾನಿಕ್ ರಿಯಾಕ್ಷನ್ ಅಂತ. ಹಿಂದೆ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗಲೂ ಇದೇ ಥರ ಆಲ್ಮೋಸ್ಟ್ 1 ತಿಂಗಳ ಕಾಲ ನಮ್ಮ ಪೇಷಂಟ್ಸ್ ಈ ಥರ ಬರ್ತಾಯಿದ್ರು. ಈಗಲೂ ಅದರ್ವೈಸ್ ಆರೋಗ್ಯವಂತ ವ್ಯಕ್ತಿಗಳು ಯಾವುದೋ ಸಣ್ಣ ನೋವು ಇದ್ರೂ ಬರ್ತಾ ಇದ್ದಾರೆ. ಅದರಲ್ಲಿ 90% ಅವರಿಗೆ ಏನೂ ಅಂಥ ಪ್ರಾಬ್ಲಮ್ ಇಲ್ಲ. ಸೊ ನಾವು ಜನರಲ್ ಕೇಳ್ಕೊಳ್ಳೋದೇನೆಂದರೆ, ನೀವು ಅನ್ನೆಸರಿಯಾಗಿ ಪ್ಯಾನಿಕ್ ಆಗಬೇಡಿ. ಈ ಥರ ಹಾಸ್ಪಿಟ್ಲಿಗೆ ನೀವು ಬರೋದರಿಂದ ಏನಾಗುತ್ತೆ, ನಮ್ಮ ಮೇಲೆ ಒತ್ತಡ ತುಂಬ ಜಾಸ್ತಿ ಆಗುತ್ತೆ.
ಮತ್ತು ನಿಜವಾದ ಹೃದಯಗಳಿಗೆ ನಾವು ಕಾನ್ಸಂಟ್ರೇಷನ್ ಮಾಡೋಕ್ಕಲ್ಲ, ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ನಾವು ಕೊಡೋಕ್ಕಾಗೋದಿಲ್ಲ. ಒಂದು ಸಲಹೆ ಅಥವಾ ಒಂದು ಇದನ್ನ ಕೊಡ್ತೀನಿ ಟಿಪ್ಸ್ನ ಅಂತಂದ್ರೆ ಏನು ಕೊಡ್ತೀರಿ ಸರ್? ಯಾಕೆಂತ ಹೇಳಿದ್ರೆ ಪ್ಯಾನಿಕ್ ಆಗೋದು ಜಾಸ್ತಿ ಇದೆ. ಯಾರಿಗೂ ಅವ್ರು ಹೃದಯಾಘಾತ ಅಂತಂದರೆ ಪ್ಯಾನಿಕ್ ಆಗ್ತಾರೆ. ಮತ್ತು ಈಗ ಹಾಸನದ ಇನ್ಸಿಡೆಂಟ್ ಇರ್ಬೋದು, ಒಂದಷ್ಟು ಜನಕ್ಕೆ ಆಗ್ತಿದ್ದಂಗೆ ಇನ್ನೊಂದಷ್ಟು ಜನ ನಮಗೂ ಇರ್ಬೋದು ಅಂತ ಬರುವಂಥದ್ದು. ಕರೆಕ್ಟ್. ಮೊದಲು ನೀವು ಗಾಬರಿಯಾಗುವಂಥ ಯಾವ ಅವಶ್ಯಕತೆಯೂ ಇಲ್ಲ. ಒಂದು, ನೀವು ಪ್ರತಿ ವರ್ಷಕ್ಕೊಂದ್ಸಲಿ ಒಂದು 20 ವಯಸ್ಸು ಆದಮೇಲೆ ಒಂದು BP, ಶುಗರು, ಕೊಲೆಸ್ಟ್ರಾಲ್ ಇದೆಯಾ ಅಂತ ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಅದು ಪ್ರಾರಂಭಿಕ ಹಂತದಲ್ಲಿದ್ದರೆ ಅದಕ್ಕೆ ಈಗಲೇ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು, ಜೀವನ ಶೈಲಿ ಬದಲಾವಣೆನ ಮಾಡಿಕೊಳ್ಬೇಕು. ಇನ್ನೊಂದು, ಪ್ರತಿ ದಿವಸ ಮಿನಿಮಮ್ ಒಂದು 30 ನಿಮಿಷ ನೀವು ವ್ಯಾಯಾಮ, ಶರೀರಕ್ಕೆ ಆಯಾಸ ಆಗುವಂಥ ವ್ಯಾಯಾಮ ಮಾಡಬೇಕು. ನಿಮ್ಗೆ ಇಷ್ಟವಾಗಿದ್ದು ವಾಕಿಂಗ್ ಇರಬಹುದು, ಸೈಕ್ಲಿಂಗು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಜಿಮ್ಮು, ಯಾವುದಾದ್ರು ಒಂದು ಥರದ ವ್ಯಾಯಾಮವನ್ನು ನೀವು ರೂಢನೆ ಮಾಡಿಕೊಳ್ಬೇಕು. ಇನ್ನೊಂದು, ಉತ್ತಮವಾದ ಆಹಾರ ಸೇವನೆ ಮಾಡಬೇಕು. ಜಂಕ್ ಫುಡ್ಡು, ಫ್ರೈಡ್ ಫುಡ್ಸು ಮತ್ತು ಶುಗರ್ ಜಾಸ್ತಿ ಇರುವಂಥ ಐಟಮ್ಸಿಂದ ನೀವು ದೂರ ಇರಬೇಕು. ಸೊಪ್ಪು, ತರಕಾರಿ, ನಮ್ಮ ಟ್ರೆಡಿಷನಲ್ ಫುಡ್ ಏನಿತ್ತು ಹಿಂದೆ ನಮ್ಮ ಪೂರ್ವಿಕರು ಏನು ತಿಂತಾಯಿದ್ರು ಅದು ಉತ್ತಮವಾದ ಆಹಾರ. ಮನೆಯಲ್ಲಿ ಮಾಡೋ ಅಡುಗೆ ತುಂಬ ಒಳ್ಳೆಯದು. ಸೊ ಆಹಾರದಲ್ಲಿ ಸುಧಾರಣೆ ಆಗಬೇಕು. ಮತ್ತು ಮೂರನೇದು, ನಿದ್ದೆ. ಕನಿಷ್ಠ ಒಂದು 7 ಗಂಟೆನೋ ನಿದ್ದೆ ಬೇಕು. ಈಗೇನಾಗ್ಬಿಟ್ಟಿದೆ, ಈ ಸೋಷಿಯಲ್ ಮೀಡಿಯಾ, ಮೊಬೈಲ್ ಬಂದ ಮೇಲೆ ಮಲಗೋದು ತುಂಬ ತಡವಾಗಿದೆ, ಎದ್ದೇಳೋದು ತುಂಬ ತಡ, ನಿದ್ದೆಯ ಒಂದು 5 hours 6 hours ಕಳ್ಕೊಂಡ್ಬಿಟ್ಟಿದೆ. ಸೊ ನಿದ್ದೆ ಮಾಡಬೇಕು. ಮತ್ತು ಒಂದು, ಸ್ಟ್ರೆಸ್ಸಿಂದ ಆದಷ್ಟು ಕಡಿಮೆ ದೂರ ಇರಬೇಕು ನಾವು. ಸೊ ಆದಷ್ಟು ಒತ್ತಡರಹಿತ ಜೀವನವನ್ನು ನಾವು ನಡೆಸಬೇಕು. ಇದೆಲ್ಲ ಮಾಡಿದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಪ್ರಮಾಣವನ್ನು ಖಂಡಿತವಾಗಿ ನಾವು ಯುವಜನತೆ ಕಮ್ಮಿ ಮಾಡ್ಕೊಳ್ಬಹುದು. ಕೊನೆಯದಾಗಿ ಸರ್, ಈ ಡೆತ್ ರೇಟ್ ಅಂತ ಏನಿದೆ ಈಗ ಲಾಸ್ಟ್ ಕಳೆದ 3-4 ತಿಂಗಳಿಂದ ಹೇಗಿದೆ ಸರ್ ಹೃದಯಾಘಾತದ ಸಂಖ್ಯೆ? ಯಾಕಂದರೆ ಕೆಲವೊಂದಷ್ಟು ಜನ ಹೃದಯಾಘಾತ ಆಗದಿಂದ ಟೈಮ್ ಆಫ್ ಸ್ಪ್ಯಾನಲ್ಲಿ ಬರ್ತಾ ಇರಬೇಕಾದ್ರೆ ತೀರೋಗ್ತಾರೆ, ಇನ್ನೊಂದಷ್ಟು ಜನ ಇಲ್ಲಿ ಬಂದು ಸರ್ವೈವ್ ಆಗ್ತಾರೆ. ಅದು ರೇಟ್ ಏನಿದೆ? ನಮ್ಮ ಜಯದೇವ ಹಾಸ್ಪಿಟಲ್ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ನಮ್ಮಲ್ಲಿ ಒಂದು ತಿಂಗಳಿಗೆ ಒಂದು ಸಾಧಾರಣ ಒಂದು 700ರಿಂದ 800 ಜನ ಹಾರ್ಟ್ ಅಟ್ಯಾಕ್ ಪೇಷಂಟ್ಸು ಅಡ್ಮಿಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಡೆತ್ ರೇಟ್ ಅಂತ ತಗೊಂಡ್ರೆ ಒಂದು 10%. ಯಾಕೆ ನಮ್ಮಲ್ಲಿ ತುಂಬ ಸೀರಿಯಸ್ ಆಗಿರೋ ಪೇಷಂಟ್ಸ್ ಬರ್ತಾರೆ, ಬೇರೆ ಕಡೆಯಿಂದ ರೆಫರ್ ಆಗಿ ಬರ್ತಾರೆ, ಈಗಾಗಲೇ ತುಂಬ ವಿಷಮ ಪರಿಸ್ಥಿತಿ ಅವ್ರು ಆಗಿರುತ್ತೆ. ಅದರಿಂದ ಒಂದು ಅಟ್ಲೀಸ್ಟ್ ಒಂದು 10% ಡೆತ್ ರೇಟ್ ಇನ್ ಪೇಷಂಟ್ಸಲ್ಲಿದೆ. ಇನ್ನೊಂದು ಬ್ರಾಡ್ ಡೆಡ್, ಅಂದರೆ ಬರುವಾಗಲೇ ತೀರ್ಕೊಂಡ್ಬಿಟ್ಟಿದ್ರು. ಇದು ಒಂದು ತಿಂಗಳಿಗೆ ನಾವೊಂದು 25-30 ಜನ ಈ ಥರ ಬ್ರಾಡ್ ಡೆಡ್ ಪೇಷಂಟ್ಸನ್ನು ನೋಡ್ತಾ ಇದ್ದೀವಿ. ಮತ್ತು ಕಳೆದ 4-5 ವರ್ಷದಲ್ಲಿ ಏನಾಗಿದೆ, ಸ್ವಲ್ಪ ಯುವ ಜನತೆ ಜಾಸ್ತಿ ಹೃದಯ ತುತ್ತಾಗ್ತಾ ಇದ್ದಾರೆ. ನಾವು ಒಂದು 18-20 ವರ್ಷದವ್ರನ್ನೂ ನಾವು ನೋಡಿದ್ದೀವಿ ಈ ಥರ ಹಾರ್ಟ್ ಅಟ್ಯಾಕು. ಪ್ರತಿದಿನವೂ ಒಂದು 25-30 ವಯಸ್ಸವರು ಒಬ್ಬರು ಅಡ್ಮಿಟ್ ಆಗ್ತಾನೇ ಇದ್ದಾರೆ ಜಯದೇವದಲ್ಲಿ. ಈಗ ಕೊನೆಯದಾಗಿ ಸರ್, ಈಗ ಹೇಳಿದ್ರೆ ಟಿಪ್ಸ್ಗಳನ್ನ ಕೊಟ್ಟಿರಿ ಸರ್. ಈ ಪ್ಯಾನಿಕ್ ಅಂತ, ಈ ಒತ್ತಡದ ಬದುಕನ್ನು ನಿಭಾಯಿಸುವಲ್ಲಿ ಎಲ್ಲೋ ಒಂದು ಕಡೆ ಯುವ ಜನತೆ ಒಂದು ಕಡೆ ಹಿಂದೆ ಬೀಳ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತೊಂದು ಕಡೆ ಫಾಸ್ಟ್ ಲೈಫಿಂದ ಅದಕ್ಕೇನು ಹೇಳ್ತೀವಿ? ಹೌದು, ಖಂಡಿತ. ಸೊ ಒತ್ತಡ ನಮ್ಮ ಜೀವನದಲ್ಲಿ ತುಂಬ ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ನೀವು ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಸೀನಿಯರ್ ಮೋಸ್ಟ್ ಪ್ರೊಫೆಷನಲ್ವರೆಗೂ ಎಲ್ಲರೂ ಒತ್ತಡದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಾರ್ಕ್ಸ್ ತೆಗಿಬೇಕು, ಪರ್ಫಾರ್ಮ್ ಮಾಡಬೇಕು, ಇನ್ನು ಹೆಚ್ಚಿನ ಅಧ್ಯಯನ ಮಾಡಬೇಕಾದ್ರೆ, ಸೀಟ್ ತೊಗೊಳ್ಬೇಕಾದ್ರೆ ತುಂಬ ಪರಿಶ್ರಮ. ಈಗಿನ ಕಾಂಪಿಟೇಷನಲ್ಲಿ ತುಂಬ ಪರಿಶ್ರಮ ಹಾಕಬೇಕು. ಆಮೇಲೆ ಕೆಲಸ ಸಿಕ್ಕಿದ ಮೇಲೂ ಅಲ್ಲಿ ಇರೋ ಕೆಲಸನ ಉಳಿಸ್ಕೊಳ್ಳೋದಕ್ಕೆ ಮತ್ತು ಪ್ರಮೋಷನ್ ತೊಗೊಳೋದಕ್ಕೆ ಒತ್ತಡ ಇರುತ್ತೆ. ಆಮೇಲೆ ಎಲ್ಲರೂ ಒಂಥರ ಕೆಲಸ ಸಿಕ್ಕಿದ ಕೂಡಲೇ ಒಂದು EMI ತೊಗೊಂಡ್ಬಿಟ್ಟಿರ್ತಾರೆ. ಆ EMI ಕಟ್ಟಬೇಕು. ಸಡನ್ನಾಗಿ ಕೆಲಸ ಹೋಗ್ಬಿಟ್ಟಾಗ ಆ EMI ತೀರಿಸುವಂಥ ಒತ್ತಡ ಅವ್ರಿಗಿರುತ್ತೆ. ಮತ್ತು ಈ ಸಾಮಾಜಿಕ ರಿಲೇಷನ್ ಅಷ್ಟೇ, ಹಸ್ಬೆಂಡ್ ವೈಫ್ ರಿಲೇಷನ್ನು, ಅದರೂ ತುಂಬ ಒತ್ತಡ ಇದೆ ಈಗೆಲ್ಲನೂ. ಸೊ ಆಲ್ಮೋಸ್ಟ್ ಎಲ್ಲರೂ ಒತ್ತಡದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ BP, ಶುಗರ್ ಮೇಲೆ, ನಮ್ಮ ಹೃದಯದ ಮೇಲೆ ತುಂಬ ಅಡ್ಡ ಪರಿಣಾಮ ಆಗ್ತಾಯಿದೆ. ಅದರಿಂದನೂ ಕಾಯಿಲೆ ಜಾಸ್ತಿ ಆಗ್ತಾಯಿದೆ. ಒತ್ತಡವನ್ನು ಆದಷ್ಟು ನಾವು ಕಮ್ಮಿ ಮಾಡ್ಕೋಬೇಕು. ನಮ್ಮ ಆಸೆಗಳನ್ನ ರಿಯಲಿಸ್ಟಿಕ್ಕಾಗಿ ಇಟ್ಕೋಬೇಕಂತ ಹೇಳ್ತೀವಿ. ಅಂದರೆ ಈಗ ನಾವೊಂದು 10,000 ಸಂಬಳ ತೊಗೊಂಡು ನಾನು ಈಗಲೇ ಮನೆ ಕಟ್ಟಿಸ್ಬೇಕು, ಆ ಥರ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಆದಾಗಲೂ ನಾವು ಒತ್ತಡಕ್ಕೆ ಒಳಗಾಗ್ತೀವಿ. ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ನಮ್ಮ ಕೆರಿಯರನ್ನು ರೂಪಿಸ್ಕೊಳ್ಬೇಕು. ಅಂದರೆ ಯಾರು ಕೂಡ ಪ್ಯಾನಿಕ್ ಆಗೋದು ಬೇಡ. ಉತ್ತಮ ಆರೋಗ್ಯ ಶೈಲಿಯಲ್ಲಿ ನಾವು ಬದುಕನ್ನು ಕಟ್ಕೊಂಡ್ರೆ ಇನ್ನು ಹೃದಯಾಘಾತಗಳನ್ನ ಕಮ್ಮಿ ಮಾಡ್ಬೋದು. ಒತ್ತಡ ಲೈಫಿಂದ ನಾವು ಹೊರಬರಬೇಕು ಅನ್ನುವಂಥದ್ದು ಡಾಕ್ಟರ್ ಸದಾನಂದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು.